ಸದ್ಯ ದಾವಣಗೆರೆ ಮತ್ತು ಬಾಗಲಕೋಟೆ ಅಂದರೆ ಬೈ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ಬ್ಯುಸಿಯಾಗಿರುವ ಸಚಿವರೇ, ಶಾಸಕರುಗಳೇ, ದಯವಿಟ್ಟು ಈ ಬಡವರ ಕಣ್ಣೀರಿನ ಕಥೆಯನ್ನು ನೋಡಲೇಬೇಕು ನೀವು. ಸದ್ಯ ನಾನು ಇರುವಂಥದ್ದು ಎತ್ನಳ್ಳಿ ಗ್ರಾಮದ ಕರಡಿಗುಡ್ಡ ಅನ್ನುವಂಥ ಒಂದು ಸ್ಥಳದಲ್ಲಿದ್ದೇನೆ. ಸರಿಸುಮಾರು 20ಕ್ಕೂ ಅಧಿಕ ಫ್ಯಾಮಿಲಿ, ಅಂದರೆ 200ಕ್ಕೂ ಅಧಿಕ ಜನರು ಕೇವಲ ಮತದಾನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಅವರಿದ್ದಂತಹ ಮನೆ ನಿನ್ನೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಮತ್ತು ಬಿರುಗಾಳಿ ಸಹಿತ ಸುರಿದಂಥ ಮಳೆಯಿಂದಾಗಿ ಆ ಬಡವರು ಹಾಕಿಕೊಂಡಂಥ ಗುಡಿಸಲು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದಾವೆ. ಈಗ ಅವರು ನಿರ್ಗತಿಕರಾಗಿದ್ದಾರೆ. ಹಿಂದುಳಿದವರು, ನಿರ್ಗತಿಕರು, ಇಂತಹ ಎತ್ತಳ್ಳಿ ಗ್ರಾಮದಲ್ಲಿದ್ದಂತಹ ಒಂದಿಷ್ಟು ಜನ ಏನಿದ್ರೆ ಅವರೆಲ್ಲರೂ ಕೂಡ ಇಲ್ಲಿಗೆ ವಲಸೆ ಬಂದಿದ್ದರು. 10 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿನೂ ಇದೆ. ಕಾರಣ ಮತದಾನಕ್ಕೆ ಮಾತ್ರ ಸೀಮಿತ ಆಗಿಬಿಟ್ರು. ಇನ್ನು ಇವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಮಾತನಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ವಿಚಾರ ಹೇಳ್ತಾರೆ. ಇದು ಆ ಬಡವ ಬದುಕುವಂಥ ಮನೆ ಇದು. ನೀವು ನೋಡ್ತಾ ಇರೋಂಥದ್ದು ಅವ್ರ ಮನೆ ಅಡುಗೆ ಮನೆ ಇದು. ಇಷ್ಟು ದೊಡ್ಡದಾದಂಥ ಅಡುಗೆ ಮನೆ ನಾನು ಕೂಡ ನೋಡಿಲ್ಲ. ಇದು ಪ್ರಥಮ ಬಾರಿ ಅಂತಲೇ ಹೇಳ್ಬೋದು. ಇದು ಅಡುಗೆ ಮಾಡುವಂಥ ಅಡುಗೆ ಮನೆ. ಪಕ್ಕದಲ್ಲಿದ್ದಂತಹದ್ದು ಒಂದು ರೀತಿಯಲ್ಲಿ ಯಾವ ರೀತಿ ಅಂದರೆ ಮಲಗಲಿಕ್ಕೆ, ಮಕ್ಕಳನ್ನು ಕರ್ಕೊಂಡು ಮಲಗಲಿಕ್ಕಿತ್ತು. ನಿನ್ನೆ ಭಾರಿ ಮಳೆಯನ್ನು ಸುರಿಯಿತು ಹಾವೇರಿ ನಗರದಲ್ಲಿ. ಹೀಗಾಗಿ ಇಲ್ಲಿದ್ದಂಥ ಚಿಕ್ಕ ಚಿಕ್ಕ ಮಕ್ಕಳನ್ನು ಪಕ್ಕದಲ್ಲಿರ್ತಕ್ಕಂಥ ಒಂದು ಏನು ಗೋಡೌನ್ ಇದೆ, ಆ ಗೋಡೌನಲ್ಲಿ ಕರ್ಕೊಂಡು ಹೋಗಿ ಮಲಗಿದ್ರಂತೆ. ಈಗ ಸಮಸ್ಯೆ ಏನಂತಂದರೆ ಕಳೆದ 10 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಆದರೂ ಕೂಡ ಇವರಿಗೆ ಸೂರಿಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಅಂದರೆ ಮತದಾನಕ್ಕೆ ಏನು ಬೇಕೋ ಅವು ಮಾತ್ರ ಇದ್ದಾವೆ. ಸದ್ಯ ನಿನ್ನೆ ಬಿದ್ದಂಥ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ದಂಪತಿ ಇಬ್ಬರು ಮಕ್ಕಳ ಜೊತೆಗೆ ಆ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮನೆ ಅಂದರೆ ಪ್ಲಾಸ್ಟಿಕ್ ಮತ್ತು ಹಳೆಯ ಹರಿದ ಸೀರೆಗಳನ್ನು ಕಟ್ಕೊಂಡು ಜೀವನ ಮಾಡುವಂಥ ಹಿಂದುಳಿದ ಜನಾಂಗ ಇದು. ಅವರ ಬಾತ್ರೂಮ್ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ನೋಡ್ತಿರೋ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅಲ್ಲೊಂದು ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಇವರು. ಈ ಬಡವರು, ನಿರ್ಗತಿಕರು, ಹಿಂದುಳಿದ ಜನಾಂಗ ಏನಿದ್ದಾರೆ ಇವರು ಬಾತ್ರೂಮನ್ನು ಮಾಡ್ಕೊಂಡಿದ್ದಾರೆ. ಇದು ಬಾತ್ರೂಮ್. ಇದು ವಯಸ್ಸಿಗೆ ಬಂದ ಮಕ್ಕಳುಗಳಿದ್ದಾರೆ, ಅವ್ರಿಗೆ ಮನೆ ಇಲ್ಲ, ಪಟ್ಟ ಅಂತರೂ ಮೊದಲೇ ಇಲ್ಲ. ಇದನ್ನು ಏನಾದರೂ ಮಾಧ್ಯಮದ ಮುಂದೆ ತಂದು ಬಿತ್ತರಿಸೋ ಕೆಲಸ ಮಾಡಿದ್ರೆ ಅಥವಾ ಮಾಧ್ಯಮಕ್ಕೆ ಮಾತನಾಡಿದ್ರೆ ಅಂಥವ್ರ ಮೇಲೆ ಶಿಕ್ಷೆ ಗುರಿ ಮಾಡ್ತಾರಂತೆ. ಇಲ್ಲ ಗ್ರಾಮ ಪಂಚಾಯತಿ ಕರೆದು ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರಂತೆ. ಇದು ಸದ್ಯದ ಪರಿಸ್ಥಿತಿ. ಇದು ಕೇವಲ ಚುನಾವಣೆ ಮತ್ತು ರಾಜಕೀಯ ಅಂತಂದರೆ ಶಾಸಕ ಸಚಿವರುಗಳು ಎಸಿ ಕಾರ್ ಓಡಾಡೋದು ಮಾತ್ರ ಅಲ್ಲ, ಈ ರೀತಿಯಾಗಿ ಬಡವರ ಸಂಕಷ್ಟವನ್ನು ಕೂಡ ಆಲಿಸಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಯಾಕಂದರೆ ಇವರು ನಿನ್ನೆ ಸುರಿದಂಥ ಮಳೆಗೆ, ಅಂದರೆ ಸಾಕಷ್ಟು ಗಾಳಿ ಮಳೆಯನ್ನು ಬಂತು, ಅದರಿಂದಾಗಿ ಈ ಜನರು ಇದೀಗ ಕಷ್ಟವನ್ನು ಪಡ್ತಾ ಇದ್ದಾರೆ. ಇರೋದಕ್ಕೆ ಮನೆ ಕೂಡ ಇಲ್ಲದೆ ಈಗ ಸಂಕಷ್ಟಕ್ಕೆಡಗಿದ್ದಾರೆ. ಇನ್ನಾದರೂ ಎಚ್ಚೆತ್ತ ಶಾಸಕರು, ಸಚಿವರುಗಳು ಇತ್ತ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸದ್ಯ ದಾವಣಗೆರೆ ಮತ್ತು ಬಾಗಲಕೋಟೆ ಅಂದರೆ ಬೈ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ಬ್ಯುಸಿಯಾಗಿರುವ ಸಚಿವರೇ, ಶಾಸಕರುಗಳೇ, ದಯವಿಟ್ಟು ಈ ಬಡವರ ಕಣ್ಣೀರಿನ ಕಥೆಯನ್ನು ನೋಡಲೇಬೇಕು ನೀವು. ಸದ್ಯ ನಾನು ಇರುವಂಥದ್ದು ಎತ್ನಳ್ಳಿ ಗ್ರಾಮದ ಕರಡಿಗುಡ್ಡ ಅನ್ನುವಂಥ ಒಂದು ಸ್ಥಳದಲ್ಲಿದ್ದೇನೆ. ಸರಿಸುಮಾರು 20ಕ್ಕೂ ಅಧಿಕ ಫ್ಯಾಮಿಲಿ, ಅಂದರೆ 200ಕ್ಕೂ ಅಧಿಕ ಜನರು ಕೇವಲ ಮತದಾನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಅವರಿದ್ದಂತಹ ಮನೆ ನಿನ್ನೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಮತ್ತು ಬಿರುಗಾಳಿ ಸಹಿತ ಸುರಿದಂಥ ಮಳೆಯಿಂದಾಗಿ ಆ ಬಡವರು ಹಾಕಿಕೊಂಡಂಥ ಗುಡಿಸಲು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದಾವೆ. ಈಗ ಅವರು ನಿರ್ಗತಿಕರಾಗಿದ್ದಾರೆ. ಹಿಂದುಳಿದವರು, ನಿರ್ಗತಿಕರು, ಇಂತಹ ಎತ್ತಳ್ಳಿ ಗ್ರಾಮದಲ್ಲಿದ್ದಂತಹ ಒಂದಿಷ್ಟು ಜನ ಏನಿದ್ರೆ ಅವರೆಲ್ಲರೂ ಕೂಡ ಇಲ್ಲಿಗೆ ವಲಸೆ ಬಂದಿದ್ದರು. 10 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿನೂ ಇದೆ. ಕಾರಣ ಮತದಾನಕ್ಕೆ ಮಾತ್ರ ಸೀಮಿತ ಆಗಿಬಿಟ್ರು. ಇನ್ನು ಇವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಮಾತನಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ವಿಚಾರ ಹೇಳ್ತಾರೆ. ಇದು ಆ ಬಡವ ಬದುಕುವಂಥ ಮನೆ ಇದು. ನೀವು ನೋಡ್ತಾ ಇರೋಂಥದ್ದು ಅವ್ರ ಮನೆ ಅಡುಗೆ ಮನೆ ಇದು. ಇಷ್ಟು ದೊಡ್ಡದಾದಂಥ ಅಡುಗೆ ಮನೆ ನಾನು ಕೂಡ ನೋಡಿಲ್ಲ. ಇದು ಪ್ರಥಮ ಬಾರಿ ಅಂತಲೇ ಹೇಳ್ಬೋದು. ಇದು ಅಡುಗೆ ಮಾಡುವಂಥ ಅಡುಗೆ ಮನೆ. ಪಕ್ಕದಲ್ಲಿದ್ದಂತಹದ್ದು ಒಂದು ರೀತಿಯಲ್ಲಿ ಯಾವ ರೀತಿ ಅಂದರೆ ಮಲಗಲಿಕ್ಕೆ, ಮಕ್ಕಳನ್ನು ಕರ್ಕೊಂಡು ಮಲಗಲಿಕ್ಕಿತ್ತು. ನಿನ್ನೆ ಭಾರಿ ಮಳೆಯನ್ನು ಸುರಿಯಿತು ಹಾವೇರಿ ನಗರದಲ್ಲಿ. ಹೀಗಾಗಿ ಇಲ್ಲಿದ್ದಂಥ ಚಿಕ್ಕ ಚಿಕ್ಕ ಮಕ್ಕಳನ್ನು ಪಕ್ಕದಲ್ಲಿರ್ತಕ್ಕಂಥ ಒಂದು ಏನು ಗೋಡೌನ್ ಇದೆ, ಆ ಗೋಡೌನಲ್ಲಿ ಕರ್ಕೊಂಡು ಹೋಗಿ ಮಲಗಿದ್ರಂತೆ. ಈಗ ಸಮಸ್ಯೆ ಏನಂತಂದರೆ ಕಳೆದ 10 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಆದರೂ ಕೂಡ ಇವರಿಗೆ ಸೂರಿಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಅಂದರೆ ಮತದಾನಕ್ಕೆ ಏನು ಬೇಕೋ ಅವು ಮಾತ್ರ ಇದ್ದಾವೆ. ಸದ್ಯ ನಿನ್ನೆ ಬಿದ್ದಂಥ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ದಂಪತಿ ಇಬ್ಬರು ಮಕ್ಕಳ ಜೊತೆಗೆ ಆ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮನೆ ಅಂದರೆ ಪ್ಲಾಸ್ಟಿಕ್ ಮತ್ತು ಹಳೆಯ ಹರಿದ ಸೀರೆಗಳನ್ನು ಕಟ್ಕೊಂಡು ಜೀವನ ಮಾಡುವಂಥ ಹಿಂದುಳಿದ ಜನಾಂಗ ಇದು. ಅವರ ಬಾತ್ರೂಮ್ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ನೋಡ್ತಿರೋ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅಲ್ಲೊಂದು ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಇವರು. ಈ ಬಡವರು, ನಿರ್ಗತಿಕರು, ಹಿಂದುಳಿದ ಜನಾಂಗ ಏನಿದ್ದಾರೆ ಇವರು ಬಾತ್ರೂಮನ್ನು ಮಾಡ್ಕೊಂಡಿದ್ದಾರೆ. ಇದು ಬಾತ್ರೂಮ್. ಇದು ವಯಸ್ಸಿಗೆ ಬಂದ ಮಕ್ಕಳುಗಳಿದ್ದಾರೆ, ಅವ್ರಿಗೆ ಮನೆ ಇಲ್ಲ, ಪಟ್ಟ ಅಂತರೂ ಮೊದಲೇ ಇಲ್ಲ. ಇದನ್ನು ಏನಾದರೂ ಮಾಧ್ಯಮದ ಮುಂದೆ ತಂದು ಬಿತ್ತರಿಸೋ ಕೆಲಸ ಮಾಡಿದ್ರೆ ಅಥವಾ ಮಾಧ್ಯಮಕ್ಕೆ ಮಾತನಾಡಿದ್ರೆ ಅಂಥವ್ರ ಮೇಲೆ ಶಿಕ್ಷೆ ಗುರಿ ಮಾಡ್ತಾರಂತೆ. ಇಲ್ಲ ಗ್ರಾಮ ಪಂಚಾಯತಿ ಕರೆದು ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರಂತೆ. ಇದು ಸದ್ಯದ ಪರಿಸ್ಥಿತಿ. ಇದು ಕೇವಲ ಚುನಾವಣೆ ಮತ್ತು ರಾಜಕೀಯ ಅಂತಂದರೆ ಶಾಸಕ ಸಚಿವರುಗಳು ಎಸಿ ಕಾರ್ ಓಡಾಡೋದು ಮಾತ್ರ ಅಲ್ಲ, ಈ ರೀತಿಯಾಗಿ ಬಡವರ ಸಂಕಷ್ಟವನ್ನು ಕೂಡ ಆಲಿಸಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಯಾಕಂದರೆ ಇವರು ನಿನ್ನೆ ಸುರಿದಂಥ ಮಳೆಗೆ, ಅಂದರೆ ಸಾಕಷ್ಟು ಗಾಳಿ ಮಳೆಯನ್ನು ಬಂತು, ಅದರಿಂದಾಗಿ ಈ ಜನರು ಇದೀಗ ಕಷ್ಟವನ್ನು ಪಡ್ತಾ ಇದ್ದಾರೆ. ಇರೋದಕ್ಕೆ ಮನೆ ಕೂಡ ಇಲ್ಲದೆ ಈಗ ಸಂಕಷ್ಟಕ್ಕೆಡಗಿದ್ದಾರೆ. ಇನ್ನಾದರೂ ಎಚ್ಚೆತ್ತ ಶಾಸಕರು, ಸಚಿವರುಗಳು ಇತ್ತ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.
ಸದ್ಯ ದಾವಣಗೆರೆ ಮತ್ತು ಬಾಗಲಕೋಟೆ ಅಂದರೆ ಬೈ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ಬ್ಯುಸಿಯಾಗಿರುವ ಸಚಿವರೇ, ಶಾಸಕರುಗಳೇ, ದಯವಿಟ್ಟು ಈ ಬಡವರ ಕಣ್ಣೀರಿನ ಕಥೆನೊಮ್ಮೆ ನೋಡಲೇಬೇಕು ನೀವು. ಸದ್ಯ ನಾನು ಇರುವಂಥದ್ದು ಯತ್ನಳ್ಳಿ ಗ್ರಾಮದ ಕರಡಿಗುಡ್ಡ ಅನ್ನುವಂಥ ಒಂದು ಸ್ಥಳದಲ್ಲಿದ್ದೇನೆ. ಸರಿಸುಮಾರು 20ಕ್ಕೂ ಅಧಿಕ ಫ್ಯಾಮಿಲಿ, ಅಂದರೆ 200ಕ್ಕೂ ಅಧಿಕ ಜನರು ಕೇವಲ ಮತದಾನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಅವರಿದ್ದಂತಹ ಮನೆ ನಿನ್ನೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಮತ್ತು ಬಿರುಗಾಳಿ ಸಹಿತ ಸುರಿದಂಥ ಮಳೆಯಿಂದಾಗಿ ಆ ಬಡವರು ಹಾಕಿಕೊಂಡಂಥ ಗುಡಿಸಲು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದಾವೆ. ಈಗ ಅವರು ನಿರ್ಗತಿಕರಾಗಿದ್ದಾರೆ. ಹಿಂದುಳಿದವರು, ನಿರ್ಗತಿಕರು, ಇಂತಹ ಯತ್ನಳ್ಳಿ ಗ್ರಾಮದಲ್ಲಿದ್ದಂತಹ ಒಂದಿಷ್ಟು ಜನ ಏನಿದ್ರೆ ಅವರೆಲ್ಲರೂ ಕೂಡ ಇಲ್ಲಿಗೆ ವಲಸೆ ಬಂದಿದ್ದರು. 10 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿನೂ ಇದೆ. ಕಾರಣ ಮತದಾನಕ್ಕೆ ಮಾತ್ರ ಸೀಮಿತ ಆಗಿಬಿಟ್ರು. ಇನ್ನು ಇವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಮಾತನಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ವಿಚಾರ ಹೇಳ್ತಾರೆ. ಇದು ಆ ಬಡವ ಬದುಕುವಂಥ ಮನೆ ಇದು. ನೀವು ನೋಡ್ತಾ ಇರೋಂಥದ್ದು ಅವ್ರ ಮನೆ ಅಡುಗೆ ಮನೆ ಇದು. ಇಷ್ಟು ದೊಡ್ಡದಂಥ ಅಡುಗೆ ಮನೆ ನಾನು ಕೂಡ ನೋಡಿಲ್ಲ. ಇದು ಪ್ರಥಮ ಬಾರಿ ಅಂತಲೇ ಹೇಳ್ಬೋದು. ಇದು ಅಡುಗೆ ಮಾಡುವಂಥ ಅಡುಗೆ ಮನೆ. ಪಕ್ಕದಲ್ಲಿದ್ದಂತಹದ್ದು ಒಂದು ರೀತಿಯಲ್ಲಿ ಯಾವ ರೀತಿ ಅಂದರೆ ಮಲಗಲಿಕ್ಕೆ, ಮಕ್ಕಳನ್ನು ಕರ್ಕೊಂಡು ಮಲಗಲಿಕ್ಕಿತ್ತು. ನಿನ್ನೆ ಭಾರಿ ಮಳೆಯನ್ನು ಸುರಿಯಿತು ಹಾವೇರಿ ನಗರದಲ್ಲಿ. ಹೀಗಾಗಿ ಇಲ್ಲಿದ್ದಂಥ ಚಿಕ್ಕ ಚಿಕ್ಕ ಮಕ್ಕಳನ್ನು ಪಕ್ಕದಲ್ಲಿರ್ತಕ್ಕಂಥ ಒಂದು ಏನು ಗೋಡೌನ್ ಇದೆ, ಆ ಗೋಡೌನಲ್ಲಿ ಕರ್ಕೊಂಡು ಹೋಗಿ ಮಲಗಿದ್ರಂತೆ. ಈಗ ಸಮಸ್ಯೆ ಏನಂತಂದರೆ ಕಳೆದ 10 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಆದರೂ ಕೂಡ ಇವರಿಗೆ ಸೂರಿಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಅಂದರೆ ಮತದಾನಕ್ಕೆ ಏನು ಬೇಕೋ ಅವು ಮಾತ್ರ ಇದ್ದಾವೆ. ಸದ್ಯ ನಿನ್ನೆ ಬಿದ್ದಂಥ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ದಂಪತಿ ಇಬ್ಬರು ಮಕ್ಕಳ ಜೊತೆಗೆ ಆ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮನೆ ಅಂದರೆ ಪ್ಲಾಸ್ಟಿಕ್ ಮತ್ತು ಹಳೆಯ ಹರಿದ ಸೀರೆಗಳನ್ನು ಕಟ್ಕೊಂಡು ಜೀವನ ಮಾಡುವಂಥ ಹಿಂದುಳಿದ ಜನಾಂಗ ಇದು. ಅವರ ಬಾತ್ರೂಮ್ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ನೋಡ್ತಿರೋ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅಲ್ಲೊಂದು ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಇವರು. ಈ ಬಡವರು, ನಿರ್ಗತಿಕರು, ಹಿಂದುಳಿದ ಜನಾಂಗ ಏನಿದ್ದಾರೆ ಇವರು ಬಾತ್ರೂಮನ್ನು ಮಾಡ್ಕೊಂಡಿದ್ದಾರೆ. ಇದು ಬಾತ್ರೂಮ್. ಇದು ವಯಸ್ಸಿಗೆ ಬಂದ ಮಕ್ಕಳುಗಳಿದ್ದಾರೆ, ಅವ್ರಿಗೆ ಮನೆ ಇಲ್ಲ, ಪಟ್ಟ ಅಂತರೂ ಮೊದಲೇ ಇಲ್ಲ. ಇದನ್ನು ಏನಾದರೂ ಮಾಧ್ಯಮದ ಮುಂದೆ ತಂದು ಬಿತ್ತರಿಸೋ ಕೆಲಸ ಮಾಡಿದ್ರೆ ಅಥವಾ ಮಾಧ್ಯಮಕ್ಕೆ ಮಾತನಾಡಿದ್ರೆ ಅಂಥವ್ರ ಮೇಲೆ ಶಿಕ್ಷೆ ಗುರಿ ಮಾಡ್ತಾರಂತೆ. ಇಲ್ಲ ಗ್ರಾಮ ಪಂಚಾಯತಿ ಕರೆದು ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರಂತೆ. ಇದು ಸದ್ಯದ ಪರಿಸ್ಥಿತಿ. ಇದು ಕೇವಲ ಚುನಾವಣೆ ಮತ್ತು ರಾಜಕೀಯ ಅಂತಂದರೆ ಶಾಸಕ ಸಚಿವರುಗಳು ಎಸಿ ಕಾರ್ ಓಡಾಡೋದು ಮಾತ್ರ ಅಲ್ಲ, ಈ ರೀತಿಯಾಗಿ ಬಡವರ ಸಂಕಷ್ಟವನ್ನು ಕೂಡ ಆಲಿಸಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಯಾಕಂದರೆ ಇವರು ನಿನ್ನೆ ಸುರಿದಂಥ ಮಳೆಗೆ, ಅಂದರೆ ಸಾಕಷ್ಟು ಗಾಳಿ ಮಳೆಯನ್ನು ಬಂತು, ಅದರಿಂದಾಗಿ ಈ ಜನರು ಇದೀಗ ಕಷ್ಟವನ್ನು ಪಡ್ತಾ ಇದ್ದಾರೆ. ಇರೋದಕ್ಕೆ ಮನೆ ಕೂಡ ಇಲ್ಲದೆ ಈಗ ಸಂಕಷ್ಟಕ್ಕೆಡಗಿದ್ದಾರೆ. ಇನ್ನಾದರೂ ಎಚ್ಚೆತ್ತ ಶಾಸಕರು, ಸಚಿವರುಗಳು ಇತ್ತ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸದ್ಯ ದಾವಣಗೆರೆ ಮತ್ತು ಬಾಗಲಕೋಟೆ ಅಂದರೆ ಬೈ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ಬ್ಯುಸಿಯಾಗಿರುವ ಸಚಿವರೇ, ಶಾಸಕರುಗಳೇ, ದಯವಿಟ್ಟು ಈ ಬಡವರ ಕಣ್ಣೀರಿನ ಕಥೆನೊಮ್ಮೆ ನೋಡಲೇಬೇಕು ನೀವು. ಸದ್ಯ ನಾನು ಇರುವಂಥದ್ದು ಯತ್ನಳ್ಳಿ ಗ್ರಾಮದ ಕರಡಿಗುಡ್ಡ ಅನ್ನುವಂಥ ಒಂದು ಸ್ಥಳದಲ್ಲಿದ್ದೇನೆ. ಸರಿಸುಮಾರು 20ಕ್ಕೂ ಅಧಿಕ ಫ್ಯಾಮಿಲಿ, ಅಂದರೆ 200ಕ್ಕೂ ಅಧಿಕ ಜನರು ಕೇವಲ ಮತದಾನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಅವರಿದ್ದಂತಹ ಮನೆ ನಿನ್ನೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಮತ್ತು ಬಿರುಗಾಳಿ ಸಹಿತ ಸುರಿದಂಥ ಮಳೆಯಿಂದಾಗಿ ಆ ಬಡವರು ಹಾಕಿಕೊಂಡಂಥ ಗುಡಿಸಲು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದಾವೆ. ಈಗ ಅವರು ನಿರ್ಗತಿಕರಾಗಿದ್ದಾರೆ. ಹಿಂದುಳಿದವರು, ನಿರ್ಗತಿಕರು, ಇಂತಹ ಯತ್ನಳ್ಳಿ ಗ್ರಾಮದಲ್ಲಿದ್ದಂತಹ ಒಂದಿಷ್ಟು ಜನ ಏನಿದ್ರೆ ಅವರೆಲ್ಲರೂ ಕೂಡ ಇಲ್ಲಿಗೆ ವಲಸೆ ಬಂದಿದ್ದರು. 10 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿನೂ ಇದೆ. ಕಾರಣ ಮತದಾನಕ್ಕೆ ಮಾತ್ರ ಸೀಮಿತ ಆಗಿಬಿಟ್ರು. ಇನ್ನು ಇವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಮಾತನಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ವಿಚಾರ ಹೇಳ್ತಾರೆ. ಇದು ಆ ಬಡವ ಬದುಕುವಂಥ ಮನೆ ಇದು. ನೀವು ನೋಡ್ತಾ ಇರೋಂಥದ್ದು ಅವ್ರ ಮನೆ ಅಡುಗೆ ಮನೆ ಇದು. ಇಷ್ಟು ದೊಡ್ಡದಂಥ ಅಡುಗೆ ಮನೆ ನಾನು ಕೂಡ ನೋಡಿಲ್ಲ. ಇದು ಪ್ರಥಮ ಬಾರಿ ಅಂತಲೇ ಹೇಳ್ಬೋದು. ಇದು ಅಡುಗೆ ಮಾಡುವಂಥ ಅಡುಗೆ ಮನೆ. ಪಕ್ಕದಲ್ಲಿದ್ದಂತಹದ್ದು ಒಂದು ರೀತಿಯಲ್ಲಿ ಯಾವ ರೀತಿ ಅಂದರೆ ಮಲಗಲಿಕ್ಕೆ, ಮಕ್ಕಳನ್ನು ಕರ್ಕೊಂಡು ಮಲಗಲಿಕ್ಕಿತ್ತು. ನಿನ್ನೆ ಭಾರಿ ಮಳೆಯನ್ನು ಸುರಿಯಿತು ಹಾವೇರಿ ನಗರದಲ್ಲಿ. ಹೀಗಾಗಿ ಇಲ್ಲಿದ್ದಂಥ ಚಿಕ್ಕ ಚಿಕ್ಕ ಮಕ್ಕಳನ್ನು ಪಕ್ಕದಲ್ಲಿರ್ತಕ್ಕಂಥ ಒಂದು ಏನು ಗೋಡೌನ್ ಇದೆ, ಆ ಗೋಡೌನಲ್ಲಿ ಕರ್ಕೊಂಡು ಹೋಗಿ ಮಲಗಿದ್ರಂತೆ. ಈಗ ಸಮಸ್ಯೆ ಏನಂತಂದರೆ ಕಳೆದ 10 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಆದರೂ ಕೂಡ ಇವರಿಗೆ ಸೂರಿಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಅಂದರೆ ಮತದಾನಕ್ಕೆ ಏನು ಬೇಕೋ ಅವು ಮಾತ್ರ ಇದ್ದಾವೆ. ಸದ್ಯ ನಿನ್ನೆ ಬಿದ್ದಂಥ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ದಂಪತಿ ಇಬ್ಬರು ಮಕ್ಕಳ ಜೊತೆಗೆ ಆ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮನೆ ಅಂದರೆ ಪ್ಲಾಸ್ಟಿಕ್ ಮತ್ತು ಹಳೆಯ ಹರಿದ ಸೀರೆಗಳನ್ನು ಕಟ್ಕೊಂಡು ಜೀವನ ಮಾಡುವಂಥ ಹಿಂದುಳಿದ ಜನಾಂಗ ಇದು. ಅವರ ಬಾತ್ರೂಮ್ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ನೋಡ್ತಿರೋ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಅಲ್ಲೊಂದು ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಇವರು. ಈ ಬಡವರು, ನಿರ್ಗತಿಕರು, ಹಿಂದುಳಿದ ಜನಾಂಗ ಏನಿದ್ದಾರೆ ಇವರು ಬಾತ್ರೂಮನ್ನು ಮಾಡ್ಕೊಂಡಿದ್ದಾರೆ. ಇದು ಬಾತ್ರೂಮ್. ಇದು ವಯಸ್ಸಿಗೆ ಬಂದ ಮಕ್ಕಳುಗಳಿದ್ದಾರೆ, ಅವ್ರಿಗೆ ಮನೆ ಇಲ್ಲ, ಪಟ್ಟ ಅಂತರೂ ಮೊದಲೇ ಇಲ್ಲ. ಇದನ್ನು ಏನಾದರೂ ಮಾಧ್ಯಮದ ಮುಂದೆ ತಂದು ಬಿತ್ತರಿಸೋ ಕೆಲಸ ಮಾಡಿದ್ರೆ ಅಥವಾ ಮಾಧ್ಯಮಕ್ಕೆ ಮಾತನಾಡಿದ್ರೆ ಅಂಥವ್ರ ಮೇಲೆ ಶಿಕ್ಷೆ ಗುರಿ ಮಾಡ್ತಾರಂತೆ. ಇಲ್ಲ ಗ್ರಾಮ ಪಂಚಾಯತಿ ಕರೆದು ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರಂತೆ. ಇದು ಸದ್ಯದ ಪರಿಸ್ಥಿತಿ. ಇದು ಕೇವಲ ಚುನಾವಣೆ ಮತ್ತು ರಾಜಕೀಯ ಅಂತಂದರೆ ಶಾಸಕ ಸಚಿವರುಗಳು ಎಸಿ ಕಾರ್ ಓಡಾಡೋದು ಮಾತ್ರ ಅಲ್ಲ, ಈ ರೀತಿಯಾಗಿ ಬಡವರ ಸಂಕಷ್ಟವನ್ನು ಕೂಡ ಆಲಿಸಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಯಾಕಂದರೆ ಇವರು ನಿನ್ನೆ ಸುರಿದಂಥ ಮಳೆಗೆ, ಅಂದರೆ ಸಾಕಷ್ಟು ಗಾಳಿ ಮಳೆಯನ್ನು ಬಂತು, ಅದರಿಂದಾಗಿ ಈ ಜನರು ಇದೀಗ ಕಷ್ಟವನ್ನು ಪಡ್ತಾ ಇದ್ದಾರೆ. ಇರೋದಕ್ಕೆ ಮನೆ ಕೂಡ ಇಲ್ಲದೆ ಈಗ ಸಂಕಷ್ಟಕ್ಕೆಡಗಿದ್ದಾರೆ. ಇನ್ನಾದರೂ ಎಚ್ಚೆತ್ತ ಶಾಸಕರು, ಸಚಿವರುಗಳು ಇತ್ತ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.